ಮಂಟಪಕ್ಕೋದರೂ ತುಂಟತನ ಬಿಡಲಿಲ್ಲ ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಗಾದೆ ಮಾತುಗಳಲ್ಲಿ ಒಂದು. ಇದರ ಅರ್ಥ ಮತ್ತು ವಿಸ್ತರಣೆಯನ್ನು ಈ ಕೆಳಗಿನಂತೆ ತಿಳಿಯಬಹುದು. ಗಾದೆಯ ಹಿನ್ನೆಲೆ ಮತ್ತು ಅರ್ಥ. ಒಬ್ಬ ವ್ಯಕ್ತಿಯ ಮೂಲಗುಣ ಅಥವಾ ಸ್ವಭಾವವು ಎಂತಹ ಪವಿತ್ರವಾದ ಜಾಗಕ್ಕೆ ಹೋದರೂ ಅಥವಾ ಪರಿಸ್ಥಿತಿ ಬದಲಾದರೂ ಅಷ್ಟು ಸುಲಭವಾಗಿ ಬದಲಾಗುವುದಿಲ್ಲ ಎಂಬುದನ್ನು ಈ ಗಾದೆ ವಿವರಿಸುತ್ತದೆ. ತುಂಟ ಎಂದರೆ ಚೇಷ್ಟೆ ಮಾಡುವವನು ಅಥವಾ ಕೆಟ್ಟ ಗುಣವುಳ್ಳವನು. ಮಂಟಪ ಎಂದರೆ ದೇವಸ್ಥಾನ ಅಥವಾ ಪವಿತ್ರವಾದ ಧಾರ್ಮಿಕ ಸ್ಥಳ. ಒಬ್ಬ ಕಿಡಿಗೇಡಿ ಅಥವಾ ಕೆಟ್ಟ ಸ್ವಭಾವದ ವ್ಯಕ್ತಿಯನ್ನು ನಾವು ದೇವಸ್ಥಾನದಂತಹ ಪವಿತ್ರವಾದ ಜಾಗಕ್ಕೆ ಕರೆದುಕೊಂಡು ಹೋದರೂ ಅವನು ಅಲ್ಲಿ ದೈವಭಕ್ತಿ ತೋರುವ ಬದಲು ತನ್ನ ಹಳೆಯ ಚೇಷ್ಟೆಗಳನ್ನೇ ಮುಂದುವರಿಸುತ್ತಾನೆ. ವಿಸ್ತರಣೆ. ಈ ಗಾದೆ ಕೇವಲ ತುಂಟತನಕ್ಕೆ ಸೀಮಿತವಾಗಿಲ್ಲ, ಇದು ಮನುಷ್ಯನ ಸಂಸ್ಕಾರ ಮತ್ತು ವ್ಯಕ್ತಿತ್ವದ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಒಂದು ಜನ್ಮಜಾತ ಸ್ವಭಾವ, ಮನುಷ್ಯನಿಗೆ ರಕ್ತಗತವಾಗಿ ಬಂದ ಗುಣಗಳು ಅಥವಾ ಬಾಲ್ಯದಿಂದ ಬೆಳೆಸಿಕೊಂಡ ಹವ್ಯಾಸಗಳು ಅಷ್ಟು ಸುಲಭವಾಗಿ ಅಳಿಸಿಹೋಗುವುದಿಲ್ಲ. ಹಾಸಿಗೆ ಇದ್ದಷ್ಟು ಕಾಲುಚಾಚು ಎನ್ನುವಂತೆ ಮನುಷ್ಯ ತನ್ನ ಮೂಲಗುಣವನ್ನೇ ಎಲ್ಲೆಡೆ ಪ್ರದರ್ಶಿಸುತ್ತಾನೆ. 2. ಪರಿಸರದ ಪ್ರಭಾವದ ಮಿತಿ. ಒಳ್ಳೆಯ ಪರಿಸರವು ಮನುಷ್ಯನನ್ನು ತಿದ್ದಲು ಸಹಾಯ ಮಾಡುತ್ತದೆ ನಿಜ, ಆದರೆ ವ್ಯಕ್ತಿಯಲ್ಲಿ ಸ್ವತಃ ಬದಲಾಗುವ ಮನಸ್ಸಿಲ್ಲದಿದ್ದರೆ ಕಾಶಿಗೆ ಹೋದರೂ ಪಾಪ ಕಳೆಯದು ಎಂಬಂತೆ ಎಂತಹ ಪವಿತ್ರ ಸ್ಥಳವು ಅವನನ್ನು ಬದಲಿಸಲಾರದು. 3. ನಡವಳಿಕೆ. ಒಬ್ಬ ವ್ಯಕ್ತಿ ಎಷ್ಟೇ ವಿದ್ಯಾವಂತನಾದರೂ ಅಥವಾ ಎಂತಹ ಉನ್ನತ ಸ್ಥಾನಕ್ಕೇರಿದರೂ ಅವನಲ್ಲಿ ವಿನಯವಿಲ್ಲದಿದ್ದರೆ ಅವನು ತನ್ನ ಹಳೆಯ ಕೆಟ್ಟ ನಡವಳಿಕೆಯನ್ನೇ ತೋರುತ್ತಾನೆ. ತೀರ್ಮಾನ. ನಾಯಿ ಬಾಲ ಡೊಂಕು ಎಂಬಂತೆ ಕೆಲವರ ಸ್ವಭಾವ ಬದಲಿಸಲು ಸಾಧ್ಯವಿಲ್ಲ. ಬಾಹ್ಯ ಪರಿಸರಕ್ಕಿಂತ ಮನುಷ್ಯನ ಅಂತರಂಗದ ಶುದ್ಧಿ ಮತ್ತು ಬದಲಾಗುವ ಮನೋಭಾವ ಮುಖ್ಯ ಎಂಬುದನ್ನು ಈ ಗಾದೆ ಎಚ್ಚರಿಸುತ್ತದೆ.